ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು ಎಲ್ಲರಿಗೂ ಇಷ್ಟವಾಗುವ ಸೂಪರ್ ಮೃದುವಾದ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಒಂದು ಸಣ್ಣ ಟಿಪ್ ಫಾಲೋ ಮಾಡಿದರೆ ನಿಮ್ಮ ಉಪ್ಪಿಟ್ಟು ಕೂಡ ಹೋಟೆಲ್ನಲ್ಲಿ ಸಿಗುವಂತೆ ಮೃದುವಾಗಿ ಮತ್ತು ರುಚಿಯಾಗಿ ಬರುತ್ತದೆ. ಹಾಗಾದರೆ ಈ ಟಿಪ್ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಉಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನ ತಗೊಂಡಿದ್ದೀನಿ. 1 ಕಪ್ ಸಣ್ಣ ರವೆ, ಸಕ್ಕರೆ, ಜಜ್ಜಿಕೊಂಡಿರುವ ಶುಂಠಿ, ಗೋಡಂಬಿ, ತುಪ್ಪ, 1 ಈರುಳ್ಳಿ, ಅರ್ಧ ಟೊಮ್ಯಾಟೊ, ಹಾಗೆ ಅಡುಗೆ ಎಣ್ಣೆ. ಮೊದಲಿಗೆ ನಾನಿಲ್ಲಿ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋಗೆ ಫ್ರೈ ಮಾಡಿ, ಆಮೇಲೆ ನಾನಿಲ್ಲಿ ಒಂದು 6 ಗೋಡಂಬಿನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿನೇ ತೊಗೊಂಡಿದ್ದಲ್ಲ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಜಜ್ಜಿಕೊಂಡಿರುವ ಶುಂಠಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗಲೇ ನಾನು 1 ಕಪ್ ಸಣ್ಣ ರವೆನ ತಗೊಂಡಿದ್ದೀನಿ. ಇವಾಗ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ರವೆನ ಇದ್ರ ಜೊತೆನೇ ಹಾಕಿ ಹುರ್ಕೋಬೇಕು. ಇದು ರೋಸ್ಟಿಂಗ್ ಮೆಥಡ್. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಯಾವಾಗಲೂ ಆನಿಯನ್ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಘಮ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ ಸೀಕ್ರೆಟ್ ಇದೆ. ನಾವು ಏನು ಮಾಡ್ತೀವಿ, ಮೊದಲೇ ಹುರಿದಿಟ್ಕೊಂಡಿರ್ತೀವಿ, ಬಟ್ ಆ ಥರ ಮಾಡಬಾರ್ದು. ಈ ಥರ ನೀವು ಟ್ರೈ ಮಾಡಿ. ಇವಾಗ ನೋಡಿ, ನಾನು ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಆನಿಯನ್ನು ಫ್ರೈ ಆಗುತ್ತೆ, ರವೆನೂ ಫ್ರೈ ಆಗುತ್ತೆ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ರವೆ ಮುಂಚೆನೇ ಹುರಿದಿಟ್ಕೊಂಡ್ರೆ ಈ ಥರ ಘಮ ಬರಲ್ಲ. ಉಪ್ಪಿಟ್ಟಿಗೆ ಮೇಯ್ನಾಗಿ ಫ್ಲೇವರ್ ಬರಬೇಕು ಅಂದರೆ ಈ ಥರ ರೋಸ್ಟಿಂಗ್ ಮೆಥಡ್ನೇ ಇಂಪಾರ್ಟೆಂಟ್. ಯಾವಾಗ ಏನು ಹಾಕ್ತೀವಿ, ಯಾವ ಫ್ಲೇಮಲ್ಲಿ ರೋಸ್ಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಹಾಕಿದರೆ ಮಾತ್ರ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸಣ್ಣ ರವೆನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಬನ್ಸಿ ರವೆನ ಯೂಸ್ ಮಾಡ್ಕೋಬೋದು. ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ, ಹಾಗೆ ನೀರು ಕೂಡ ಜಾಸ್ತಿ ಹಾಕಬೇಕು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಕುದಿಸ್ಬೇಕು. ಇದರಷ್ಟು ಫಾಸ್ಟಾಗಿ ಅದು ಆಗೋದಿಲ್ಲ. ಅದು ಬೇಕಾದರೂ ಕೂಡ ಬನ್ಸಿ ರವೆಯಿಂದ ನೀವು ಟ್ರೈ ಮಾಡ್ಕೋಬೋದು. ಆ್ಯಂಡ್ ನಾನು ಹಸಿರು ಮೆಣಸಿನಕಾಯಿನೂ ಕೂಡ ಸ್ಟಾರ್ಟಿಂಗ್ಗೆ ಎಣ್ಣೆಲಿ ಹಾಕ್ಕೊಂಡಿದ್ದೆ. ಲಾಸ್ಟಲ್ಲಿ ಹಾಕಿದರೆ ಏನಾಗುತ್ತೆ, ಖಾರ ಜಾಸ್ತಿ ಬರುತ್ತೆ. ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಏನಾಗುತ್ತೆ, ಖಾರ ಕಮ್ಮಿ ಆಗುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಜಾಸ್ತಿ ಬರುತ್ತೆ. ಇವಾಗ ನಾನು ಚಿಟಿಕೆ ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ಮುಂಚೆನೇ ಅರಿಶಿನ ಪುಡಿ ಹಾಕಿದರೆ ಏನಾಗುತ್ತೆ, ಡಾರ್ಕ್ ಆಗುತ್ತೆ. ಅದಕ್ಕೆ 70% ರವೆ ಫ್ರೈ ಆದಮೇಲೆ ಅರಿಶಿನ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ. ಆದರೆ ಜಸ್ಟ್ 1 ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಈ ರೀತಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಆದರೆ ರುಚಿ ಮಾತ್ರ ಹೋಟೆಲ್ ಸ್ಟೈಲ್. ರವೆನ ನಾವು ಕೈ ಬಿಡದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಬೇಗ.
ಈಗ ನಾನಿಲ್ಲಿ 1 ಕಪ್ ರವೆನ ತೊಗೊಂಡಿದ್ದೆಲ್ಲ ಅದಕ್ಕೆ 3 ಕಪ್ ನೀರನ್ನು, ಬಿಸಿ ನೀರನ್ನು, ಕುದಿಯುವ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ರವೆ ಹಾಕ್ಕೊಳ್ಳೋವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ, ಆಮೇಲೆ ಕೂಡ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು ಅರ್ಧ ಟೊಮ್ಯಾಟೊ ಆಗಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಇದರಿಂದ ಕೊತ್ತಂಬರಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೊಮ್ಯಾಟೊ ಕೂಡ ಬೆಂದಿರುತ್ತೆ. ಇವಾಗ ನೀವು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ಬೇಯಿಸಬೇಕು. ಈ ರೀತಿ ಮಾಡಿ ಗಂಟು ಕೂಡ ಆಗೋದಿಲ್ಲ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀವೇನು ಮಾಡಿ, ಗ್ಯಾಸ್ನ ನೀವು ಆಫ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ಅದು ಹಾಗೆ ಬಿಡಿ, ಅವಾಗ ಗಟ್ಟಿ ಆಗುತ್ತೆ. ಮೃದುವಾದ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ. ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಉರ್ಮಿಳಾ ವರುಣ್ ಬಳ್ಳಾರಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಸೂಪರ್ ಮೃದುವಾದ ಉಪ್ಪಿಟ್ಟು ಮಾಡುವ ನಿಮ್ಮ ಸೀಕ್ರೆಟ್ ಏನು ಎಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.